ಆಗಲಿ, ಅವನಿಗೋಸ್ಕರ ಮಾಡ್ತಿರೋ ಪ್ರೋಗ್ರಾಮ್ಸ್ ಆಗಲಿ, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದಾಗಲಿ, ಇದೆಲ್ಲ ನೋಡಿದಾಗ ನಮಗಿನ್ನ ಹೆಚ್ಚಾಗಿ ನೀವೇ ಅವನ್ನ ಜಾಸ್ತಿ ಸಂಭ್ರಮಿಸ್ತಿದ್ದೀರ, ಅದರಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದು ನಮಗೆ ಸಂತೋಷ. ಹಾಗೆ 51 ವರ್ಷ ಅವನಿಗೆ ಈ ವರ್ಷ ತುಂಬಿದೆ ಅಂದರೆ ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಅವನು ಇಲ್ಲ ಅಂತ ನಾನು ಅಂದ್ಕೊಂಡೇ ಇಲ್ಲ. ನಮ್ಮ ಜೊತೆಗೆ ಇದ್ದಾನೆ, ನಿಮ್ಮ ಜೊತೆಗಿದ್ದಾನೆ, ಪ್ರತಿ ಸಮಾರಂಭದಲ್ಲೂ ಅವನ ಬಗ್ಗೆ ಮಾತಿರುತ್ತೆ, ಅವನಿರ್ತಾನೆ ಯಾವಾಗಲೂ. ನೀವು ಅವನ್ನ ಯಾವತ್ತೂ ಉಳಿಸಿದ್ದೀರಾ, ಹಾಗೆ ನಾವು ನಿಮ್ಮ ಜೊತೆಗೆ ಇದ್ಬಿಡ್ತೀವಿ ಅವನಿದ್ದಾನೆ ಅಂತ ಅಷ್ಟೇ. ಹಾಗೆ ನನ್ನ ಜಾಸ್ತಿ ಹೆಚ್ಚಿಗೆ ನನಗೆ ಮಾತು ಬರ್ತಾ ಇಲ್ಲ, ಯಾಕೆಂದರೆ ತುಂಬ ಸಂತೋಷ ಆಯಿತು ನನಗೆ ಇದನ್ನೆಲ್ಲ ನೋಡ್ತಾ. ಈ ಸಲ ನನ್ನ ಮಗನೂ ಬಂದಿದ್ದಾನೆ, ಹೋದ ವರ್ಷ ನನ್ನ ಮಗಳು ಬಂದಿದ್ಲು. ಇಡೀ ಕುಟುಂಬ ನಾವು ಬರ್ತಾನೇ ಇರ್ತೀವಿ, ಯಾವತ್ತೂ ಬಂದು ನಮಗೆ ಈ ಒಂದು ಪ್ರೀತಿ ನಿಮ್ಮಿಂದ ಯಾವತ್ತೂ ಅಪೇಕ್ಷೆ ಪಡ್ತೀವಿ. ಇದೇ ಮುಖ್ಯವಾಗಿ ನಮಗೆ ಕಲೆ ಅನ್ನೋ ಒಂದು ವೃತ್ತಿಲೇ ನಾವು ಇರೋದು. ಹಾಗೆ ಕಲೆಗೆ ಎಷ್ಟೇ ನೀವು ಸಪೋರ್ಟ್ ಮಾಡಿದ್ರೂ ಅದು ಹೆಚ್ಚಾಗಿ ಬೇಕು ಅನಿಸುತ್ತೆ. ಯಾಕಂದರೆ ಪ್ರೀತಿ ಸಿಗೋದೇ ಅಲ್ಲಿಂದ ನಮಗೆ. ನಿಮ್ಮ ಮಗಳ ಪ್ರೀತಿಯಿಂದನೇ ಇವತ್ತಿಗೂ ಅಪ್ಪು ಆಗಲಿ, ನಮ್ಮ ತಂದೆ, ನಮ್ಮ ಇಡೀ ಕುಟುಂಬ ಇವತ್ತಿಗೆ ಈ ಮಟ್ಟದಲ್ಲಿ ಇರೋಕ್ಕೆ ಕಾರಣಕರ್ತರು ನೀವು. ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂತ. ಸೊ ನಿಮಗೆಲ್ಲರಿಗೂ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಮ್ಯಾಮ್. ಒಂದೇ ನಿಮಿಷ, ಬಹುಶಃ ಅವರು ಬಹಳ ಕಡಿಮೆ, ನಾವು ಮೀಡಿಯಾದಲ್ಲಿ ಮಾತಾಡಿರೋದನ್ನು ನೋಡಿರೋದು ತುಂಬ ಕಡಿಮೆ. ಆದರೂ ಕೂಡ ನಿಮ್ಮ ಮನೆತನ ಅನ್ನೋದು ತಂದೆಯವರು, ಅವ್ರ ತಂದೆ ಹೆಚ್ಚು ಕಡಿಮೆ 100 ವರ್ಷಗಳ ಇತಿಹಾಸ ಇದೆ ಕಲಾ ಲೋಕದಲ್ಲಿ. ನಮಗೆ 2 ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಅವ್ರನ್ನ ಮಾತಾಡ್ಸೋದಕ್ಕಾಗಲ್ಲ. ಆದರೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಆ ಸಿಂಪ್ಲಿಸಿಟಿನ ನೀವು ಕ್ಯಾರಿ ಮಾಡ್ತಿದ್ದೀರಲ್ಲ ಎಲ್ಲರೂ, ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ? ನಾವು ಬೆಳೆದಿರೋದೇ ದೊಡ್ಡ ಕುಟುಂಬದಲ್ಲಿ, ಎಲ್ಲ ಮಕ್ಕಳು, ಸುಮಾರು ಮಕ್ಕಳ ಜೊತೆ ಬೆಳೆದಿರೋರು ನಾವು. ನಮ್ಮ ತಂದೆ ಏನು ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ನಾವು ಚೆನ್ನೈಯಲ್ಲೇ ಇರ್ತಾಯಿದ್ವಿ. ಸೊ ಬೆಂಗಳೂರಿಗೆ ಬಂದಾಗ ಮಾತ್ರ ನಮ್ಮ ತಂದೆ ಎಷ್ಟು ಹೆಸರು ಮಾಡಿದ್ದಾರೆ ಏನು ಅನ್ನೋದು ಅರ್ಥ ಆಗ್ತಾಯಿತ್ತು ಅಷ್ಟೇ. ಸೊ ಹಾಗಾಗಿ ನಮಗೆ ಅದು ಹೆಚ್ಚಾಗಿ ನಮ್ಮ ತಲೆಗೆ ಯಾವತ್ತೂ ಹೋಗಿಲ್ಲ, ಅದು ಹೋಗಲೂಬಾರ್ದು ಅಂತ ನಾನು ಅನ್ಕೊತೀನಿ. ಮಕ್ಕಳಿಗೆ ಆಗಲಿ, ಇವತ್ತಿಗೂ ನಮ್ಮ ಮಕ್ಕಳಿಗೂ ನಾವು ಅದನ್ನೇ ಹೇಳ್ಕೊಡ್ತೀವಿ. ನಾವು ಸಾಧಾರಣವಾಗೇ ಬೆಳೆದಿದ್ದೀವಿ, ಎಲ್ಲರಾಗೆ ನಾವು ಜೊತೆಯಲ್ಲಿ ಚೆನ್ನಾಗಿ ಪ್ರೀತಿಯಾಗಿ ಇರಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಸಿಂಪ್ಲಿಸಿಟಿ ಅಂದರೆ ಪ್ರತಿಯೊಬ್ಬರ ಕುಟುಂಬದಲ್ಲಿ ಹೀಗೆ ಎಲ್ಲರೂ ಇರ್ತಾರೆ, ನಾವು ಹಾಗೆ ಇದ್ದೀವಿ ಅಷ್ಟೇ. ಸೊ ಒಂದು ಜಾಸ್ತಿ ಪ್ರಶ್ನೆಗಳನ್ನು ಕೇಳಲ್ಲ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ನಿಮ್ಮ ಚೈಲ್ಡ್ಹುಡ್, ತುಂಬ ವರ್ಷಗಳೇನು ಅಂತರ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಆ ದಿನಗಳ ಒಂದು ಮರೆಯಲಾಗದ ನೆನಪು, ಚೈಲ್ಡ್ಹುಡ್ ನೆನಪಾದಾಗ ಯಾವ ಒಂದು ಘಟನೆ ನಿಮ್ಗೆ ಯಾವತ್ತೂ ಮರೀಲಿಕ್ಕಾಗಲ್ಲ? ಆ ಥರ ಸುಮಾರಿದ್ದಾವೆ. ನನಗೆ ಆ್ಯಕ್ಚುಲಿ 7 ವರ್ಷ ವ್ಯತ್ಯಾಸ. ಅವನು 7 ವರ್ಷ ದೊಡ್ಡವಳು ನಾನು ಅವನಿಗೆ. ಸೊ ಅವನು ಹುಟ್ಟಿದಾಗ ನನಗೆ ಹೇಗೆ ನನ್ನ ಮಕ್ಕಳು ನೋಡಿ ನನಗೆ ಎಷ್ಟು ಆಸೆ ಪಡ್ತೀನೋ ಅವನ್ನ ಹಾಗೆ ಆಸೆ ಪಡ್ತಾಯಿದ್ದೆ. ಯಾಕಂದರೆ ಅವ್ನು ನನಗಿನ್ನ ಚಿಕ್ಕವನು ಅನ್ನೋದು, ಅವನ್ನ ನಾನೇ ಬೆಳೆಸಿದ್ದೀನಿ ಕೂಡ. ಅವನ ಜೊತೆಲೇ ಇದ್ದಿದ್ದು ನಾನು ಜಾಸ್ತಿ. ನಾನು, ನನ್ನ ತಮ್ಮ, ನಮ್ಮ ಅಪ್ಪಾಜಿ ಅಮ್ಮನ ಜೊತೆಗೆ ಎಲ್ಲ ಶೂಟಿಂಗೂ ಹೋಗ್ತಾಯಿದ್ವಿ, ಒಟ್ಟಿಗೆ ಇರ್ತಾಯಿದ್ವಿ. ಸೊ ನನ್ನ ಪ್ರಕಾರ ನಾನು ಮಿಸ್ ಮಾಡಿದಷ್ಟು ನಮ್ಮ ಕುಟುಂಬದಲ್ಲಿ ಯಾರೂ ಮಿಸ್ ಮಾಡಲ್ಲ ಅವನ್ನ. ಯಾಕೆಂದರೆ ಅವ್ನ ಕಡೆವರೆಗೂ ನಾನು ಅವನ ಜೊತೆ ಯಾವಾಗಲೂ ಸಂಪರ್ಕದಲ್ಲಿ ಇರ್ತಾನೇ ಇದ್ವಿ. ಬೇಕಾದಷ್ಟು ವಿಷಯ ಅವನ ಹತ್ರ ನಾನು ಹಂಚ್ಕೊಂಡಿದ್ದೀನಿ, ಅವನು ನನ್ನ ಹತ್ರ ಹಂಚ್ಕೊಂಡಿದ್ದಾನೆ. ಘಟನೆ ಅಂತ ಹೇಳೋಕ್ಕೆ ನನಗೆ ತುಂಬ ಜಾಸ್ತಿ ಇದೆ. ಸೊ ಯಾವುದೇ ಒಂದು ಅಂತ ನಾನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಶೂಟಿಂಗಲ್ಲೂ ಚಿಕ್ಕ ವಯಸ್ಸಲ್ಲಿ ಅವನ ಜೊತೆ ನಾನು ಹೋಗಿದ್ದೀನಿ. ಅವನು ಶೂಟಿಂಗ್ ನಡಿಬೇಕಾದ್ರೆ ಯಾವಾಗಲೂ ನಾನು ಅವನ ಜೊತೆ ಇರ್ತಾಯಿದ್ದೆ. ಸೊ ನಾನು ಬೈದಿದ್ದೇ ಇಲ್ಲ ಅವನ್ನ. ಫಸ್ಟ್ ಹೇಳಬೇಕಂದ್ರೆ ನಾನು ಯಾವತ್ತೂ ಅವನ್ನ ಬೈದಿಲ್ಲ, ಪ್ರೀತಿಯಾಗೇ ನೋಡ್ಕೊಂಡಿದ್ದೀನಿ ಯಾವಾಗಲೂ. ನಾವು ಜಗಳನೂ ಆಡಿಲ್ಲ ಅವನ ಜೊತೆ, ಅದನ್ನೇ ಹೇಳಬೇಕಷ್ಟೇ. ಸೊ ಲಾಸ್ಟ್ ಒನ್ ಕ್ವೆಶನ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಷ್ಟೂ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅವರು ಅಭಿನಯಿಸಿರುವಂಥದ್ದು? ನನಗೆ ಒಂದು ಎಲ್ಲ ಸಿನಿಮಾ ಇಷ್ಟ, ಬಟ್ ಇದು ಅಪ್ಪು ಆದಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾ ಅಂದರೆ ರಾಜ್ಕುಮಾರ ಆ್ಯಂಡ್ ಜಾಕಿ. ಎಸ್, ಥ್ಯಾಂಕ್ ಯು ಮ್ಯಾಮ್. ನೀವು ಹೇಳಿದ ಹಾಗೆ ಮತ್ತೆ ಮತ್ತೆ ಬರ್ತಾ ಇರಿ, ಮತ್ತೆ ನಿಮ್ಮನ್ನು ನೋಡುವಂಥ ಅವಕಾಶ ನಮಗೆ ಸಿಗಲಿ. ನಿಮ್ಮ ಮಗ ಆ ಪರಂಪರೆಯನ್ನು ಮುಂದುವರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅನ್ನೋ ಪ್ರಾರ್ಥನೆಯ ಜೊತೆಗೆ ಈಗ ನಮ್ಮ ಕನ್ನಡ ಚಿತ್ರರಂಗ